ಯಾರನ್ನ 100 ಮದುವೆ ಆದ ಹೆಣ್ಮಕ್ಳನ್ನ ಒಂದು ಪ್ರಶ್ನೆ, ಆರ್ ಯು ಹ್ಯಾಪಿ ವಿತ್ ಯುವರ್ ಹಸ್ಬೆಂಡ್? 199 ಜನ ವಿ ಆರ್ ವೆರಿ ಹ್ಯಾಪಿ ಅಂತ ಹೇಳಿದ್ರು. ಏನ್ ಹೇಳಿದ್ರೆ 199 ಜನ ವೆರಿ ಹ್ಯಾಪಿ ಅಂತ ಹೇಳಿದ್ರು. ನಾವು ಎರಡನೇ ಪ್ರಶ್ನೆ ಕೇಳಿದ್ವಿ, ನಿಮಗೆ ಅನಿಸ್ತದನ ಪ್ರಶ್ನೆ, ನಿಮಗೆ ಅನಿಸ್ತದನ ಕೇಳಿದ್ರೆ ಇಲ್ಲೇ ಇರೋ ಮಜಾ, ನಿಮಗೆ ಅನಿಸ್ತದನ ನಿಮ್ಮ ಗಂಡ ನಿಮ್ಮನ್ನ ಅರ್ಥ ಮಾಡ್ಕೊಂಡಾನ? 198 ಜನ ಅಯ್ಯೋ ಸರ್ ಅಲ್ಲೇ ಸಮಸ್ಯೆ ಅಂದ್ರ ಗಂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಾಗ ನಿಮ್ಗೆ ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇನ್ಫರೆನ್ಸ್ ಕೊಡಿ ಸಂಶೋಧನೆ. ಒನ್ಸ್ ಯಾವಾಗ ನನ್ನ ನಿನ್ನ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಇವ ಗಂಡ ನಾನು ಹೆಂಡತಿ, ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ನಾವಿಬ್ರು ಸಂತೋಷವಾಗಿರಕ್ಕೆ ಸಾಧ್ಯತೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಎತ್ ಕೆರೆಗಳಿತ್ತಂತ ನೀರು ಹಂಗಿದ್ರೆ ಸಂಸಾರ ಹೆಂಗ್ ಚೆನ್ನಾಗಿತ್ತು? So the point is we need to understand happiness, wellness, ಚೆನ್ನಾಗಿರೋದು, ಸಂತೋಷವಾಗಿರೋದು, ಚೆನ್ನಾಗಿರೋದು. These are the latest economic indicators at the global market. So therefore that is what we related to physical and social parameters. Institutional system and regulatory framework ಅಂದ್ರೆ ಸಂಸ್ಥೆಗಳು, ನಮ್ಮ ಆಡಳಿತ ವ್ಯವಸ್ಥೆ, ಗವರ್ನೆನ್ಸ್ ಇನ್ಸ್ಟಿಟ್ಯೂಷನ್ಸ್. ಏನು ಹೇಳ್ತಾರೆ? ಗವರ್ನೆನ್ಸ್. ಗವರ್ನೆನ್ಸ್ ಕನ್ನಡ ಏನಂತಾರೆ? ಗವರ್ನೆನ್ಸ್. ಗವರ್ನೆನ್ಸ್ ಏನಂತಾರೆ? ಗವರ್ನೆನ್ಸ್ ಏನಂತಾರೆ? ಪಟ್ನೆ ಹೇಳಿ. ಸುಭದ್ರ ಆಡಳಿತ ವ್ಯವಸ್ಥೆ ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಇಸ್ ವಾಟ್. ಸೊ ಇವೆಲ್ಲವೂ ನಮಗೆ ಸೆಂಟ್ರಲ್ನಾಗ ಲಿಂಕ್ ಆಗಿದೆ, ಸಮ್ ಪಾತ್ರಗಳು. ಓಕೆ, then comes next Indian economy as on today. Okay, I did not bring the data because this abruptly fixed the session. I came for something else, but this session was made on 12/11/2024. Okay, the ಜಗತ್ತಿನ ಭಾರತದ ಪಾಪ್ಯುಲೇಷನ್ 1,145 ಕೋಟಿ. 145 ಕೋಟಿ. ಸೆಕೆಂಡ್ ಲಾರ್ಜೆಸ್ಟ್, ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ, ಅಂಡ್ ರೈಟ್ ನೌ ವಿ ಆರ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ. ನಾನು ಇದು ಮಾಡಿದಾಗ 5ನೇ ಇದ್ವಿ, ಇವತ್ತು 4ನೇ. ವಿ ಹ್ಯಾವ್ ಬೀಟನ್ ಜಪಾನ್ in terms of GDP growth. Okay, then the GDP per capita. Okay, HDI index is we are not good, and employment status. Okay, the agriculture is 42, industry 25, and service sector is 32. But drastically unhappy is central share. Okay, this is a variation. 17% GDP na 42% ಜನ ಅಂದ್ರೆ 42% ಜನರಿಗೆ ಸಿಗೋದು ಬರೀ 17% ಕೇಕ್ ಸಿಗ್ತಾ ಇದೆ. ಇದು ಒಂದು ಕೇಕು, ಇದು ಒಂದು ಕೇಕು, ಇದು ಒಂದು ಕೇಕು, ಇದು ಒಂದು ಕೇಕು. ಇದ್ರಾಗ ಹೆಚ್ಚು ಕಡಿಮೆ 47% ಜನ ಕೃಷಿಗೊಳಗದ, ಅಗ್ರಿಕಲ್ಚರ್ ಆಗದ. ಬಟ್ ಇನ್ಕಮ್ ಬಂದಾಗ ಬರೀ 13% ಅದ. ಹಾಗಾಗಿ ಕೇಕ್ ಕಡಿಮೆ, ಜನ ಜಾಸ್ತಿ. ಏನ ಕೇಕ್ ಕಡಿಮೆ, ಜನ ಜಾಸ್ತಿ. ಅನ್ಯಾಯ ಆಗ್ತಾ ಇದೆ ಕೃಷಿ ವಲಯಕ್ಕೆ. ಏನಾಗ್ತಾ ಇದೆ? ಕೃಷಿ ವಲಯಕ್ಕೆ ಅನ್ಯಾಯ ಆಗ್ತಾ ಇದೆ. ದಟ್ ವಾಟ್ ದ ಮೆಸೇಜ್. ಓಕೆ, now this background let us enter into the changing economic environment. 267 ವರ್ಷದ ಆರ್ಥಿಕ ಸುಧಾರಣಾ ಜರ್ನಿ. ಎಷ್ಟು? 267 ವರ್ಷದ ಪಯಣ. ಎದರದ್ದು? ಎಕನಾಮಿಕ್ ರಿಫಾರ್ಮ್ಸ್, ಪ್ಯಾರಡೈಸಿಂಗ್ ಶಿಫ್ಟ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್. ಓಕೆ, ಇಲ್ಲಿ ಎನ್ಸೆಂಟ್ ಇಂಡಿಯಾ. ಓಕೆ, ಎನ್ಸೆಂಟ್ ಇಂಡಿಯಾ ಅದಕ್ಕಿಂತ ಮೊದಲು ಬಿಫೋರ್ 1757 1757 ಬ್ರಿಟಿಷರ್ ನಮ್ಮ ದೇಶಕ್ಕೆ ಬಂದರು. ಅದಕ್ಕಿಂತ ಮೊದಲು ಎನ್ಸೆಂಟ್ ಪೋರ್ಚುಗೀಸು, ಮುಸ್ಲಿಮ್ಸು ಎಲ್ಲ ಬಂದರು, ನಮ್ಮನ್ನು ಲೂಟಿ ಮಾಡಿದ್ರು, ತಗೊಂಡು ಹೋದ್ರು. ನೀವು ರೀಸೆಂಟ್ ಆಗಿ ಚಾ ಪಿಕ್ಚರ್ ನೋಡಿರ್ತೀರಿ ಅನ್ಕೊಂಡಿದ್ರಿ, ಚಾ ಪಿಕ್ಚರ್ ಎಲ್ಲ ತೋರಿಸ್ಯಾರ. ಓಕೆ, ದಟ್ ಈಸ್ ವಾಟ್ ಈಸ್ 1757. Then comes the 1757 to 1947 ಬ್ರಿಟಿಷ್ ರಾಜ್. ಯಾವುದು? ಬ್ರಿಟಿಷ್ ಆಡಳಿತ ವ್ಯವಸ್ಥೆ, ಬ್ರಿಟಿಷ್ ಗವರ್ನೆನ್ಸ್. Then from 1947 to 1991 ಪರ್ಮಿಟ್ ಲೈಸೆನ್ಸ್ ಕೋಟಾ ರಾಜ್. ಇಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, 3 ಮೇಜರ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ. ಯಾರು ಬಂದ್ರು? 3 ಪ್ರಮುಖ ರಾಜಕೀಯ ನಾಯಕರು. ಅದ್ರಾಗ 3 ಮಂದಿ ಕಾಂಗ್ರೆಸ್ ಅವರು ಇದ್ರು. ಯಾಕಂದ್ರೆ ಫಸ್ಟ್ 40 years ruled this country by Congress only. So ಹಾಗಾಗಿ we have a Nehru, we have Indira Gandhi, and we have a Rajiv Gandhi from 1947 to 1991. Then
ದಿ ಕೇಮ್ ಇಂಟು ಫ್ರೀ ರಾಜ್ ಯಾವಾಗ LPG ನ ತಗೊಂಡ್ ಬಂದ್ವಿ ಅವಾಗ ಫ್ರೀ ರಾಜ್ಯ ಬಂತು. ಫ್ರೀ ರಾಜ್ಯ ಒಳಗ ಫಸ್ಟ್ ಬಂದಿದ್ದು ನರಸಿಂಹರಾವ್ ಕಾಂಗ್ರೆಸ್ ಪಕ್ಷದಿಂದಲೇ ಬಂದ್ರು ಅವರು ಕಾಂಗ್ರೆಸ್ ಪಕ್ಷ. ಓಕೆ ನರಸಿಂಹರಾವ್ and Manmohan Singh was the finance minister. Duty is this and this person is called the economic reforms of this is called Singh Rao model. ಏನಂತ ಹೇಳಿದ್ರೆ Singh Rao model. Singh ಅಂದ್ರೆ ಯಾರು? ಮನಮೋಹನ್ ಸಿಂಗ್. ರಾವ್ ಅಂದ್ರೆ PV ನರಸಿಂಹರಾವ್. Singh Rao model ಅಂತ ಕರೆದ್ರು. And this is the foundation for the ಏನದು economic reforms. That is what the point. Any question? ಏನ್ಷಿಯಂಟ್ ಇಂಡಿಯನ್ ಎಕಾನಮಿ ಸ್ಕಿಪ್ ಮಾಡೋಣ. ಯಾಕಂದ್ರೆ ಈ ಕಾಲದ ಸಂಸ್ಕೃತಿ ಇರುವಂತ ಜನಾಂಗ ಏನದು ಪ್ರಿಮಿಟಿವ್ ಸೊಸೈಟಿ. ಎರಡನೇದ್ದು ಅಲ್ಲ ಎರಡನೇದೇನು ಸರಿ ನನ್ನ ಸಮಯ ಇಲ್ಲ ನಾನು ಹೋಗ್ತೀನಿ. ದಿ ಟೌನ್ಸ್ ಆರ್ ಪಿಲ್ಗ್ರಿಮ್ ಸೆಂಟರ್ಸ್ ಲೈಕ್ ಕೊಲ್ಲಾಪುರ್. Kolhapur is not known as a center of a town, but Kolhapur is known as a temple city. Kolhapur, Tirupati, ಯಾವುದು ಅಮೃತಸರ್ ಇವೆಲ್ಲ ಟೆಂಪಲ್ ಟೌನ್ಸ್ ಅಂತ ಹೇಳಿ ಅದು ಸುತ್ತಮುತ್ತ ಟ್ರೇಡ್ ನಡೀತಿತ್ತು. ಓಕೆ ಸೊ ಪಿಲ್ಗ್ರಿಮ್ ಸೆಂಟರ್ಸ್ ಕ್ಯಾಪಿಟಲ್ ಆಫ್ ಪ್ರೊವಿಷನ್ಸ್ ಅಂಡ್ ಟ್ರೇಡಿಂಗ್ ಪ್ಲೇಸಸ್. ಜನ ಎಲ್ಲ ರೈತರೆಲ್ಲ ತಮ್ಮ ವಸ್ತುಗಳನ್ನು ತಗೊಂಡು ಅಲ್ಲಿ ಮಾರಿ ಮನೆಗೆ ಆದಾಯ ತಗೊಂಡು ತಮ್ಮ ಬೇಕಾಗಿದ್ರೆ ತಗೊಂಡು ಹೋಗ್ತಿದ್ರು. Ancient Indian economy, first version of Indian economy, or the first version of economy. ಅರ್ಥ ವ್ಯವಸ್ಥೆಯ ಬದಲಾವಣೆ ಅಂತ. ನೆಕ್ಸ್ಟ್ ಬಂದು ಬ್ರಿಟಿಷ್ ರಾಜ್. ಓಕೆ 1757ರಿಂದ 1858 ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ. 1858ರಿಂದ 1947ರವರೆಗೆ ಎಷ್ಟು ವರ್ಷ ನೋಡ್ರಿ, 200 ವರ್ಷ. ಓಕೆ ಏನು ಅವ್ರದ್ದು ಬ್ರಿಟಿಷ್ ಇಂಡಿಯಾ. ಓಕೆ ಹಿಂಡ್ರನ್ಸ್, ವೇ ಫಾರ್ವರ್ಡ್, governance and networking, English, rail and post etc. Okay, British has some positives. Okay, our education ತಗೊಂಡು ಬಂದ್ರು, ಇಂಡಿಯನ್ ರೈಲ್ವೆ ತಗೊಂಡು ಬಂದ್ರು, ಆರ್ಮಿ ಇವತ್ತು ನಮ್ಮ ಕಡೆ ಎಲ್ಲ ಏನೋ ಬೆಳಗಾವಿಗೆ ಆರ್ಮಿ ಸೆಟಪ್ ಬ್ರಿಟಿಷ್ ಇರ್ತಾರೆ. ಓಕೆ ಅವರಿಗೆ ವ್ಯಾಕ್ಸಿನೇಷನ್ ನಮಗೆ ಇಂಜೆಕ್ಷನ್ ಹಾಕಲ್ಲ ಅದು ಕೊಟ್ಟಿದ್ದವ್ರೆ. ಓಕೆ ಸೋಷಿಯಲ್ ರಿಫಾರ್ಮ್ಸ್, ಇಂಡಿಯನ್ ಸೆನ್ಸಸ್, ಓಕೆ ಸರ್ವೇಯಿಂಗ್ ಇಂಡಿಯಾ, ಫಾರ್ಮಿಂಗ್ ಮೆಥಡ್ಸ್ ಅಂಡ್ ಆರ್ಡರ್ ಆಫ್ ಜಸ್ಟಿಸ್. ನಮಗೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಆಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎಲ್ಲ ಬ್ರಿಟಿಷ್ ಕಾನ್ಸೆಪ್ಟೇ. ಇನ್ನು ನಾವು ಘಟಿಕೋತ್ಸವ ಮಾಡ್ತೀವಲ್ಲ ಅಪೋಸಿಷನ್, ನಾವು ಅವಾಗೂ ಬ್ರಿಟಿಷರದ ಬ್ಲಾಕ್ ಕೋಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ಅದನ್ನ ಹಾಕೊಂಡಿರ್ತೀವಿ. ನಮ್ಗೆ ಇನ್ನು ಇಂಡಿಯನ್ ಸಿಸ್ಟಮ್ ಇಲ್ಲ. ಸ್ಟಿಲ್ ವಿ ಆರ್ ಇನ್ ಟು ದಿ ಬ್ರಿಟಿಷ್ ವರ್ಷನ್. ದಟ್ ಈಸ್ ವಾಟ್ ಈಸ್ ದೇರ್ ಪಾಸಿಟಿವ್ಸ್. ಸಮ್ ನೆಗೆಟಿವ್ಸ್ ಆಲ್ಸೋ ಆರ್ ದೇರ್. ಸಿಂಪ್ಲಿ ವಾಟ್ ಆರ್ ದೋಸ್ ನೆಗೆಟಿವ್ಸ್? ನೆಗೆಟಿವ್ಸ್ ಆರ್ ಎಕ್ಸ್ಪ್ಲಾಯ್ಟೇಷನ್, ಟ್ರೇಡ್ ಪಾಲಿಸಿ. ನಮ್ಮಲ್ಲಿ ಇನ್ಪುಟ್ ತಗೊಂಡು ಹೋದ್ರೆ ಅಲ್ಲಿ ಉತ್ಪಾದನೆ ಮಾಡಿದ್ರು, ಅಲ್ಲಿ ವಸ್ತುವನ್ನ ತಂದು ಇಲ್ಲಿ ಮಾರಾಟ ಮಾಡಿ ಲಾಭ ತಮ್ಮ ದೇಶಕ್ಕೆ ತಗೊಂಡೋದ್ರು. ಏನಾರು ಮಾಡಿದ್ರು ಅವರು ನಮ್ಮ ಕಲ್ ತಗೊಂಡೋದ್ರು, ನಮ್ಮ ಮಸಾಲಾ ಐಟಮ್ಸ್ ತಗೊಂಡೋದ್ರು, ಅಲ್ಲೇ ರೆಡಿ ಮಾಡಿದ್ರು, ಆ ವಸ್ತುವನ್ನ ತಂದು ಇಂಡಿಯಾದಾಗ ಮಾರಿದ್ರು, ಲಾಭನ ತಮ್ಮ ದೇಶಕ್ಕೆ ತಗೊಂಡೋದ್ರು. ಸಣ್ಣ ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲಿ ಕೊಪ್ಪಳ ಹತ್ರ ಒಂದು ಪ್ಲೇಸ್ ಐತಿ, ಬನ್ನಿಕೊಪ್ಪ ಅಂತ ಹೇಳಿ. ಆ ಬನ್ನಿಕೊಪ್ಪದ ಹತ್ರ ನಿಮಗ ಇಲ್ಲೇ ಈ ಕೊಪ್ಪಳ, ಬನ್ನಿಕೊಪ್ಪ ಮತ್ತೆ ಗದಗ, ಹುಬ್ಳಿ, ಅಂಕೋಲ ಮತ್ತು ಹೋಗಿ ಕಾರವಾರ ಸೇರ್ಕೋಬಹುದು ಟ್ರ್ಯಾಕ್. ಓಕೆ ಆ ಟ್ರ್ಯಾಕ್ ಒಳಗ ನಿಮ್ಗೆ ಬನ್ನಿಕೊಪ್ಪದ ಹತ್ರ ಮತ್ತೆ ಇಳಕಲ್ ಹತ್ರ ಕಲ್ಲು ತಗೊಂತಾರೆ. ಕಲ್ಲು ತಗೊಂಡು ಕಲ್ಲು ಬಂಡೆಯನ್ನ ತಗೊಂಡು ಜಪಾನಿಗೆ ಕಳಿಸ್ತಾರ. ಜಪಾನ್ದಾಗ ಅವ ಕಲ್ಲು ಹೊಳ್ಳಿ ಮಾರ್ಬಲ್ ಆಗಿ ಹೊಳ್ಳಿ ಇಂಡಿಯಾಗೆ ಬರ್ತದ್ರಿ. ಇಂಪೋರ್ಟೆಡ್ ಮಾರ್ಬಲ್ಸ್. ಕಲ್ಲು ನಂಬದ, ಮಣ್ಣು ನಂಬದ, ಬಟ್ ನಾವು ಇಂಪೋರ್ಟೆಡ್ ಮಾರ್ಬಲ್ಸ್ ಅಂತ ನಮ್ಮ ಬೆಳಗಾವಿ ಮಾಡ್ತಾರೆ. ದಟ್ ಈಸ್ ವಾಟ್ ಈಸ್ ಇನ್ಪುಟ್ ಟೇಕನ್ and given back output. Agriculture, artisans, manipulation of import and exports, and imperial preference. How can we do hangagidru annodu adondu udaharane. Okay, then comes British exploitation. I skip this one. Okay, then came 1951 to 1991. Okay, 1951 ರಿಂದ 1991 ಈ ಹಂತದಲ್ಲಿ ನಮಗೆ ಬಹಳಷ್ಟು ಬದಲಾವಣೆಯನ್ನ ಕಂಡುಕೊಂಡ್ವಿ. ಏನೇನು ಕಂಡುಕೊಂಡ್ವಿ? Okay, first industrial policy. ಯಾವ್ದು ಹೇಳ್ರಿ? ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ 1948 ಮತ್ತೆ 1948 ನೆಕ್ಸ್ಟ್ ಸೆಕೆಂಡ್ 1956 ಮತ್ತೆ
ಹೆಂಗ ನಾವು ಪಟಕನ ಉತ್ತರ ಕಂಡುಕೋಬೇಕು? ಇನ್ ಮೇಲೆ ಕ್ಲಾಸ್ನ ಕಂಪಲ್ಸರಿ ಮೊಬೈಲ್ ನ ಬಾಜು ಇಟ್ಕೊಳ್ರಿ, ಬಾಜು ಇಟ್ಕೊಂಡು ಚಾಟ್ ಜಿಪಿಟಿ ಓಪನ್ ಮಾಡ್ಕೊಡ್ರಿ. ಮಾಡಿ ಪಟಕನ ಚಾಟ್ ಜಿಪಿಟಿ ಎಲ್ಲರೂ ಓಪನ್ ಲಾಗಿನ್ ಮಾಡಿರಿ. ಚಾಟ್ ಜಿಪಿಟಿ ಎಲ್ಲರೂ ಲಾಗಿನ್ ಮಾಡ್ಕೊಡ್ರಿ, ಎಲ್ಲರೂ ಇಟ್ಕೊಡ್ರಿ. ಇಂಡಸ್ಟ್ರಿಯಲ್ ಪಾಲಿಸೀಸ್ ಇನ್ ಇಂಡಿಯಾ, ಹೌ ಮೆನಿ ಇಂಡಸ್ಟ್ರಿಯಲ್ ಪಾಲಿಸಿ ಇನ್ ಇಂಡಿಯಾ ಬರದ ತಕ್ಷಣ ನಿಮಗೆಲ್ಲ ಹೇಳುತ್ತೆ. ಪಟ್ನ ಹೇಳ್ರಿ ಯಾರು ನೋಡಿ ಎಷ್ಟು ಅಂತ ಹೇಳಿ. ಇಂಡಸ್ಟ್ರಿಯಲ್ ಪಾಲಿಸೀಸ್ ಚಾಟ್ ಜಿಪಿಟಿ ಒಳಗೆ ಕೇಳ್ರಿ, ದಾರಿಯಲ್ಲಿ ಕೇಳಬೇಡ್ರಿ. ನೀವು ಚಾಟ್ ಜಿಪಿಟಿ ಡೌನ್ಲೋಡ್ ಮಾಡ್ಕೊಡ್ರಿ. 1977 ನಾಲ್ಕನೇದು 1981 ಮುಂದೆ 1991 ಐದವ 81 ಐತ್ಲ 81 ಎಲ್ಲ ಒಂದು ಇಂಟ್ರಾಗೇಷನ್ ಮಾಡ್ಯಾವ. ಇದು ಚಂದ ಹಿಂದೆ ಭಾಳ ಸ್ಟೋರಿ ಅದ ರೀ, ಭಾಳ ಸ್ಟೋರಿ ಅದ. 48 ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ಟರ್ ಇಂಡಿಪೆಂಡೆನ್ಸ್. 1956 ಇಂಡಿಯನ್ ಪ್ಲಾನಿಂಗ್ ಸಿಸ್ಟಮ್ ವಾಸ್ ಇನಿಷಿಯೇಟೆಡ್ ದ ಸೆಕೆಂಡ್ 5-year ಪ್ಲಾನ್. ಅವಾಗ ಬ್ರಹ್ಮಾನಂದ ಮತ್ತು ವಕೀಲರು ಮತ್ತೆ ಮಹಾಸಭೆ ನಡುವೆ ಬಿಗ್ ವಾದ ಆಗ್ತದೆ. there is a debate and Brahmananda was telling we'll go for basic necessity products, BMS ಅಂತಾರೆ. ಏನಂತಾರೆ? BMS. what are the BMS? BMS ಅಂದ್ರೇನು? ಬೇಸಿಕ್ ಮಿನಿಮಮ್ ಸರ್ವಿಸಸ್. ಬೇಸಿಕ್ ಮಿನಿಮಮ್ ಸರ್ವಿಸಸ್. ಎಷ್ಟು ಪ್ರಾಡಕ್ಟ್ ಅದಾವ ಇದ್ರಾಗ? BMS ಎಷ್ಟು ಪ್ರಾಡಕ್ಟ್ ಅದಾವು? ಓದ್ಕೊಡ್ರಿ, ಓದ್ಕೊಡಿಲ್ಲ ನಿಮ್ಮ ಮಾರ್ಕೆಟ್ ಯಾರು ಜಾಬ್ ಕೊಡಂಗಿಲ್ಲ. BMS ಎಷ್ಟು ಅದಾವು? 7 ಪ್ರಾಡಕ್ಟ್ಸ್ ಅದಾವ. ಓಕೆ, ಆ 7 ಪ್ರಾಡಕ್ಟ್ ಅಂದ್ರೆ 14 ಮತ್ತು ಅದ್ರಾಗ 7 ಮತ್ತೆ ಎಸೆನ್ಷಿಯಲ್ ಅಂತ ಹೇಳ್ತಾರೆ. 14 ಪ್ರಾಡಕ್ಟ್ಸ್ ಬರ್ತಾವು, 14 ಮತ್ತೆ 7 ಎಸೆನ್ಷಿಯಲ್ ಅಂತ ಹೇಳ್ತಾರೆ. ಓಕೆ, BMS. ಅದ್ರ ನಡುವೆ ಮತ್ತೆ ಮಹಾಲ್ನೋಬಿಸ್ ನಡುವೆ ಅಲ್ಲಿ ಟಫ್ ಬಾರ್ಗೇನಿಂಗ್ ನಡೀತದೆ. ನೀವು ಲಿಸನ್ ಟು ಮಹಾಲ್ನೋಬಿಸ್ ಅಂಡ್ ರಿಜೆಕ್ಟ್ ದಿ ಪ್ರಪೋಸಲ್ ಆಫ್ ಬ್ರಹ್ಮಾನಂದ. ಬ್ರಹ್ಮಾನಂದ ಯಾರು? ಈಸ್ ಒನ್ ಆಫ್ ದಿ ಗ್ರೇಟ್ ಎಕನಾಮಿಸ್ಟ್. ಅವರ ಭಾವನೆಗಳನ್ನ ಮತ್ತು ಅವರ ಆಲೋಚನೆಗಳನ್ನ ಬದಿಗಿಡ್ತಾರೆ. ಮಹಾಲ್ನೋಬಿಸ್ ಅವರ ಮಾದರಿಯನ್ನ ಅಕ್ಸೆಪ್ಟ್ ಮಾಡ್ತಾರೆ. 2ನೇ ಪಂಚವಾರ್ಷಿಕ ಯೋಜನೆ ದೊಡ್ಡ ಕೈಗಾರಿಕೆಗಳನ್ನ ಕಟ್ಟೋದಕ್ಕೆ ಹೋಗ್ತಾರೆ. ಆವಾಗ 1956 ಕೈಗಾರಿಕಾ ನೀತಿಯನ್ನ ಮತ್ತೆ ಚೇಂಜ್ ಮಾಡ್ತಾರೆ. ಅದಾದ ಬಳಿಕ ಮುಂದೆ ನೆಹರು ತೀರ್ಕೊಳ್ತಾರೆ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದ ಬಳಿಕ ಒಮ್ಮೆ ಇಂದಿರಾ ಗಾಂಧಿ ಬಹಳ ಕಟ್ಟ ರೀತಿಯಲ್ಲಿ ಸೋತು ಹೋಗ್ತಾರೆ. ಅಗೇನೆಸ್ಟ್ ಯಾರು ಪ್ರೈಮ್ ಮಿನಿಸ್ಟರ್ ನಂತರ? ಇಂದಿರಾ ಗಾಂಧಿ ಫಸ್ಟ್ ನೆಹರು, ಆನಂತರ ಶಾಸ್ತ್ರಿ, ಆನಂತರ ಯಾರು? ಇಂದಿರಾ ಗಾಂಧಿ ನಂತರ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ನೆಹರು ಪಾಲಿಸಿನ ಕಿತ್ತೊಂಡು ಬಿಡ್ತಾರೆ. 1977 ಇಂಡಸ್ಟ್ರಿಯಲ್ ಪಾಲಿಸಿನ ಹೊಸ ತಗೊಂಡು ಬರ್ತಾರೆ. ಆಗ ಮತ್ತೆ ಸರ್ಕಾರ ಬೀಳುತ್ತೆ, ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬೀಳುತ್ತೆ. ಮತ್ತೆ ಹೊಸದಾಗಿ ಮತ್ತೆ ಇಂದಿರಾ ಗಾಂಧಿ ಬರ್ತಾರೆ. ಅವ್ರು ಮತ್ತೆ ಮೊರಾರ್ಜಿ ದೇಸಾಯಿ ಅವರ ಇಂಡಸ್ಟ್ರಿಯಲ್ ಪಾಲಿಸಿ ಕಿತ್ತೊಗೆದು 1980-81 ಹೊಸ ಕೈಗಾರಿಕಾ ನೀತಿಯನ್ನು ತಗೊಂಡು ಬರ್ತಾರೆ. ದಟ್ ಈಸ್ ವಾಟ್ 1981 ಇಂಡಸ್ಟ್ರಿಯಲ್ ಪಾಲಿಸಿ. 1991 ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ಸಿಂಗ್ ರಾವ್ ಮಾಡೆಲ್. ಮನಮೋಹನ್ ಸಿಂಗ್ ತಗೊಂಡು ಬರ್ತಾರೆ. ದಟ್ ಈಸ್ ವಾಟ್ ಇಸ್ ಅ ಸ್ಟೋರಿ. ಓಕೆ, ದಿಸ್ ಇಸ್ ವಾಟ್ ಇಸ್ ದಿ ಫಸ್ಟ್ ದಿ ಚೇಂಜಿಂಗ್ ಬಿಸಿನೆಸ್ ಎನ್ವೈರನ್ಮೆಂಟ್. ಇದಾದ ಮೂಲಕ ನಮಗೆ ಏನ್ ಬರ್ತದೆ ಅಂತಂದ್ರೆ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿ ಟಿಲ್ 1991. 1991 ಏನದು? 1991 ಅಲ್ಲಿಯವರೆಗೆ ಏನದು? ಅಲ್ಲಿಯವರೆಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ? ಏನ್ ಕ್ಯಾರೆಕ್ಟರಿಸ್ಟಿಕ್ಸ್? ನಂಬರ್ 1 ಲೋ ಪರ್ ಕ್ಯಾಪಿಟಲ್ ಇನ್ಕಮ್. ಎರಡನೇದು occupational pattern of primary sector. Okay, primary sector ಕೃಷಿ ಪ್ರಧಾನ ರಾಷ್ಟ್ರ. ನಮಗೆ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ ಅಂತ ಹೇಳಿ ಏನು ಸ್ಟ್ರಕ್ಚರ್ ಆಫ್ ವಾಟ್ ಇಸ್ ಮ್ಯಾಕ್ರೋ ಎಕನಾಮಿಕ್ಸ್? ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಏನು? ನೀವಲ್ಲ ಜೂನಿಯರ್ ಈ ಸಬ್ಜೆಕ್ಟ್ ಜಾಬ್ ಅಂತ ವೆರಿ ಗುಡ್. ಎಕನಾಮಿಕ್ಸ್ ಯಾರಿದ್ರಿ? ಎಕನಾಮಿಕ್ಸ್ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ವಿಶಾಲವಾಗಿರುವುದೇ ವಿಶಾಲಾತ್ಮಕ ಅರ್ಥಶಾಸ್ತ್ರ. ಹೌದ್ರಿ? ಏನ್ ವಿಶಾಲಾತ್ಮಕ ಅರ್ಥಶಾಸ್ತ್ರ ಅಂದ್ರೆ? ವಿಶಾಲಾತ್ಮಕ ಅರ್ಥಶಾಸ್ತ್ರ ಕನ್ನಡ ಹೇಳಾಕತ್ತೇನೆ 3 ಗುಣಲಕ್ಷಣಗಳನ್ನ ಹೊಂದಿರ್ತದೆ. ಎಷ್ಟು? 3 ಗುಣಲಕ್ಷಣಗಳನ್ನ ಹೊಂದಿರ್ತದೆ.
Macroeconomics means it has the characteristics of three. Number one, structure of the economy. ಎರಡನೇದು composition of the economy. ಮೂರನೇದು aggregate relationship of aggregate variables. ಏನದು ಯಾವುದು macroeconomics means it has three points. One, structure of the economy. ಎರಡನೇದು composition of the economy. ಮೂರನೇದು aggregate relationship of aggregate variables. ಏನಂದ್ರೆ ಪ್ರಶ್ನೆ ಹೇಳಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಲ್ಲ ಇವಾಗ ಆಗಲಿಲ್ಲ. ಹೇಳ್ಬೇಕು ಪ್ರಶ್ನೆ. ಸ್ಟ್ರಕ್ಚರ್ ಅಂದ್ರೆ ನಮಗೆ ಸ್ಟ್ರಕ್ಚರ್ ಹಿಂಗಿರ್ತದೆ. ಓಕೆ, ದಿಸ್ ದ ಸ್ಟ್ರಕ್ಚರ್. ಅಗ್ರಿಕಲ್ಚರ್, ಇಂಡಸ್ಟ್ರಿ. ಓಕೆ, ದಿಸ್ ಅಗ್ರಿಕಲ್ಚರ್, ದಿಸ್ ಇಂಡಸ್ಟ್ರಿ, ದಿಸ್ ಸರ್ವಿಸ್ ಸೆಕ್ಟರ್. ಓಕೆ, ಇಲ್ಲಿ ಎಂಪ್ಲಾಯ್ಮೆಂಟ್, ಇಲ್ಲಿ ಇನ್ಕಮ್. ಎಂಪ್ಲಾಯ್ಮೆಂಟ್ ಎಷ್ಟು ತಗಲಿಕ್ಕೆ ಬರ್ದಾಗ ಆಗಲಿಕ್ಕೆ ಎಂಪ್ಲಾಯ್ಮೆಂಟ್ಗೆ ಇನ್ಕಮ್ 17%. ಓಕೆ, ಎಂಪ್ಲಾಯ್ಮೆಂಟ್ 42%. ಅಂದ್ರೆ 42 ಜನ ಕೆಲಸ ಮಾಡ್ತಾರೆ, ಆದ್ರೆ ಕೇವಲ ಅವರಿಗೆ 17 ರೂಪಾಯಿ ಮಾತ್ರ ಆದಾಯ ಸಿಗುತ್ತೆ. 1 ರೂಪಾಯಿ ಒಬ್ಬರು ಅಲ್ಲ. ರೇಷಿಯೋ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ 42 ಜನರಿಗೆ ಕೇವಲ 17 ರೂಪಾಯಿಗೆ 42% ಜನರಿಗೆ 17% ಆಫ್ GDP ಸಿಗುತ್ತೆ. ದಟ್ ಈಸ್ ವಾಟ್ ಈಸ್ disparity of income distribution, unequal distribution of income and wealth in the nation ಅಂತ ಹೇಳ್ತೇವೆ. So that is what. And ಆನ್ಸರ್ ಬರೋದು ಇಂಡಸ್ಟ್ರಿ, ಆನ್ಸರ್ ಬರೋದು ಸರ್ವಿಸ್. ಹಾಗಾಗಿ ಈ ಸ್ಟ್ರಕ್ಚರ್ ನೋಡಿದಾಗ ಭಾರತದ ಅರ್ಥವ್ಯವಸ್ಥೆ ಕೃಷಿ ಪ್ರಧಾನ ದೇಶವಾಗಿದೆ. ಏನದು ಕೃಷಿ ಪ್ರಧಾನ ದೇಶವಾಗಿದೆ. ಓಕೆ, ಸ್ಟ್ರಕ್ಚರ್ ಬೇಕು. ಎರಡನೇದು ಕಾಂಪೋಸಿಷನ್ ಅಂದ್ರೆ ಏನು? ಕಾಂಪೋಸಿಷನ್ ಅಂದ್ರೆ ಏನು? ಸಂಯೋಜನೆ. ಕನ್ನಡದಲ್ಲಿ ನೀವು ಪಾಪ ಇಂಗ್ಲಿಷ್ ಬರೋದು. ಮೈ ಬಾಡಿ ಕಾಂಪೋಸಿಟ್ ಆಫ್ ನರ್ವ್ಸ್, ಬೋನ್ಸ್, ಬ್ಲಡ್ ಅಂಡ್ ಅದರ್ ಕೆಮಿಕಲ್ಸ್. ದಟ್ ಇಸ್ ಕಾಂಪೋಸಿಷನ್ ಆಫ್ ಮೀ. ನಾನಂದ್ರೆ ಯಾರು? ಏ ಮಾನವ, ನೀನು ಒಂದು ಮಾಂಸದ ತುಂಡು ಅಂದ್ರೆ ಯಾರು? ಏನಂದ್ರೆ ಏ ಮಾನವ, ನೀನ್ ಯಾರಂದ್ರೆ ನೀನೊಂದು ಮಾಂಸದ ತುಂಡು. ನನಗೇನ್ರ ಹೆಚ್ಚಿಗೆ ಏನ್ ಬರ್ತದೆ? ರಕ್ತ ಬರ್ತದೆ, ನರ ಬರ್ತಾವು, ಎಲುಬು ಬರ್ತಾವು, ಮತ್ತೆ ಒಂದ್ ಸ್ವಲ್ಪ ಕೆಮಿಕಲ್ಸ್ ಬರ್ತವೆ. ರಕ್ತದ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು. ಹಂಗ ನನ್ನ ಕಾಂಪೋಸಿಷನ್ ಅದು. ಓಕೆ, ಹಂಗ ರಾಷ್ಟ್ರದ ಕಾಂಪೋಸಿಷನ್ ಏನು? ರಾಷ್ಟ್ರದ ಕಾಂಪೋಸಿಷನ್ ಏನು? ಐ ಹ್ಯಾವ್ ದಿ ಲ್ಯಾಂಡ್, ಐ ಹ್ಯಾವ್ ಅ ಲೇಬರ್, ಐ ಹ್ಯಾವ್ ಅ ಕ್ಯಾಪಿಟಲ್ ಅಂಡ್ ಐ ಹ್ಯಾವ್ ಎಂಟ್ರಪ್ರಿನಿಯರ್ಸ್. ದಿ ಇಂಡಿಯಾ ಲ್ಯಾಂಡ್, ಇಂಡಿಯಾ ಲೇಬರ್, I repeat, India land, India labor, India capital, and Indian entrepreneur. So these are the four. Now each ಜನರು ಲ್ಯಾಂಡ್ ಹೆಂಗೈತಿ? ಲ್ಯಾಂಡ್ ಬೆಳಗಾವಿ ಖಾನಾಪುರದಾಗ ಇದ್ದಂಗ ಚಿಕ್ಕೋಡಿಯಾಗಿಲ್ಲ. ಲ್ಯಾಂಡ್ ಬೆಳಗಾವಿ ಖಾನಾಪುರದಾಗ ಇದ್ದಂಗ ಚಿಕ್ಕೋಡಿಯಾಗಿಲ್ಲ. ಚಿಕ್ಕೋಡಿಯಾಗ ಇದ್ದಂಗ ಬೈಲಹೊಂಗಲದಾಗಿಲ್ಲ. ಎರಡು ಬೆಳಗಾವಿ ಡಿಸ್ಟಿಕ್. ಬೈಲಹೊಂಗಲ ಬೇರೆ, ಆ ಬಳಕ ಖಾನಾಪುರ ಬೇರೆ, ಮತ್ತೆ ಚಿಕ್ಕೋಡಿ ಬೇರೆ. ಚಿಕ್ಕೋಡಿ ಖಾನಾಪುರ, ಬೈಲಹೊಂಗಲ, ಬೈಲಹೊಂಗಲ. ನೋಡಿ ಎಷ್ಟು ಮಜಾ ಆಯ್ತು. ಓಕೆ, ನಿಮ್ಗೆ ಈ ಕಡೆ ಸಂಕೇಶ್ವರ ಕಡೆ ಹೋದ್ರೆ ಕೃಷ್ಣೆ ಮೈ ತುಂಬಿ ಹರಿತಾಳ. ಕೆಲವೊಂದು ಭಾಗದಾಗ ಬೆಳಗಾವದಾಗ ಕುಡಿಯಾಕ ನೀರಿಲ್ಲ. ಒಂದ್ ಕಡೆ ಅತಿ ನೀರು, ಇನ್ನೊಂದ್ ಕಡೆ ನೇಚರ್ ವೈಶಿಷ್ಟ್ಯತೆ ಅದು ನಮಗೆ. ಬಿಹಾರದ ಯಮುನಾ ನದಿಗೆ ಕಣ್ಣೀರಿನ ನದಿ ಅಂತೇಳಿ. ಬಿಹಾರದ ಯಮುನಾ ನದಿಗೆ ಕಣ್ಣೀರಿನ ನದಿ ಅಂತೇಳಿ. ಅದು ಬಂತಂದ್ರೆ ಅಲ್ಲಿ ಜನ ಹತ್ತು ಬಿಡ್ತಾರ. ಅಷ್ಟು ದೊಡ್ಡ ಪ್ರಮಾಣದೊಳಗ ಪ್ರವಾಹ ಬರ್ತದೆ. ಬಿಹಾರ ತೊಳ್ಕೊಂಡು ಹೋಗ್ಬಿಡ್ತದಂದ್ರೆ ಮನಿ ಗಿನಿ ಎಲ್ಲ. ಬೆಂಗಳೂರು ಏನಂದ್ರೆ ಆಗಲಕ್ಕೆ ಏನಂದ್ರೆ ಸಿಲಿಕಾನ್ ಸಿಟಿ ಇಂಟು ವಾಟರ್ ಸಿಟಿ. ಅಲ್ಲಿ ಜನ ಮಕ್ಕಳನ್ನ ಕೈಯಾಗ ಹಿಡ್ಕೊಂಡು ನಿಂತಾರೆ ಅಂತ ಕೆಟ್ಟ ಪರಿಸ್ಥಿತಿ ನಮಗೆ. ಮಕ್ಕಳಿಗೆ ಹಿಡ್ಕೊಂಡು ನಿಂತಾರ, ಮಕ್ಕಳಿಗೆ ಊಟ ಇಲ್ಲ, ನೀರಿಲ್ಲ. ಲುಕ್ ಎಟ್ ನ್ಯಾಚುರಲ್ ರಿಸೋರ್ಸಸ್ ವಾಟ್ ವಿ ಆರ್. ಓಕೆ, ಏನದು? ಲ್ಯಾಂಡ್, ಲೇಬರ್. ನಾನು ಒಂದ, ಅಮೇರಿಕಾದವರು ಒಂದ, ಜಪನೀಸ್ ಮತ್ತೆ ಇಂಡಿಯನ್ಸ್, ಜಪನೀಸ್ ಅಂಡ್ ಚೈನೀಸ್ ಅವ್ರವ್ರ. ಅವ ಗಿಡ್ಡ, ನಾ ಎತ್ತರ. ಅವ 3 ಫುಟ್ 5 ಬಾರಿ ಶಾಣೆ. ಚೈನೀಸ್ ಅವ 10 ರೂಪಾಯಿ 4 ಸಲ ಮಾಡ್ತಾರ ಅವರು. ಚೈನಾದವ್ರು
₹10 4 ಸೆಲ್ ಮಾಡ್ತಾರ, ನಾವು ₹12 ಒಂದ್ ಸೆಲ್ ಮಾಡ್ತೇವೆ. ಯಾಕೆ ಚಲೋ? ನೋಡ್ರಿ ಅವ್ರ ಪ್ರೊಡಕ್ಷನ್ ಕಾಸ್ಟ್, ಅವ್ರ ಪ್ರೊಡಕ್ಟಿವಿಟಿ. ಇಸ್ರೇಲ್ದವ್ರು ಇಟ್ಟ ಮಾವಿನ ಗಿಡ ಅದಾವ, ಗಿಡ ತುಂಬಾ ಮಾವಿನ ಹಣ್ಣು. ನಮ್ಮ ಗಿಡ ಎತ್ತರ ಬಿಡತ್ತೆ, ಒಂದ್ ಕಾಯಿನೂ ಇಲ್ಲ ಮಾವಿನ ಹಣ್ಣು. ರೀಸೆಂಟ್ ಆಗಿ ಅಮೆರಿಕಾ ರಿಜೆಕ್ಟೆಡ್ ಇಂಡಿಯನ್ ಮ್ಯಾಂಗೋಸ್. ನಿನ್ನೆ ಸುದ್ದಿ ಹೇಳಾಕತ್ತೇನೆ. ಯಾಕೆ ಮಾವಿನ ಹಣ್ಣಿನ ರೇಟ್ ಮಾರ್ಕೆಟ್ ಆಗಿ ಬಿದ್ದು ಹೋಗೈತೆ ಅಂತಂದ್ರೆ ಅಮೆರಿಕ ನಮ್ಮ ಮ್ಯಾಂಗೋನ ರಿಜೆಕ್ಟ್ ಮಾಡೈತಿ, ನಿಮ್ಮ ಹಣ್ಣು ನಮ್ಗೆ ಬೇಡ. ಯಾಕಂದ್ರೆ ಈ ಮಾವಿನ ಹಣ್ಣೊಳಗೆ ಜರ್ಮ್ಸ್ ಅದಾವ, ಹುಳ ಅದಾವ. ಇವತ್ತಿನ ಪೇಪರ್ನ ಸುದ್ದಿ ಐತ್ರಿ. ಬೆಣ್ಣಿ ಸರ್ ಏನ್ ಹೇಳಿದ್ರು, ಕರೆಂಟ್ ಅಫೇರ್ಸ್ ಹೇಳ್ತಾರ. ಓಕೆ, ಸೊ therefore what is the composition? ಯಾವುದು ಲೇಬರ್, ಇಂಡಿಯನ್ ಲೇಬರ್, ಅಮೆರಿಕನ್ ಲೇಬರ್, ಚೈನೀಸ್ ಲೇಬರ್, ಜರ್ಮನ್ ಲೇಬರ್. ಜರ್ಮನ್ ಎಷ್ಟು ಶಾಣೆ. ಈ ನಿಮ್ ಬರೋ ಪೆನ್ ಮುಂದಿನ ಒಂದು ಟಿಪ್ ಏನಲ್ಲ, ಎಂತ ಪೆನ್ ಅಂತಾರಲ್ಲ, ಎಂತ ಪೆನ್ ಅಂತಾರೆ? ಬಾಲ್ ಪೆನ್. ಬಾಲ್ ಪೆನ್ ಅಂತ. ಎಂತ ಪೆನ್ ಅಂತಾರೆ? ಬಾಲ್. ಯಾಕೆ ಬಾಲ್ ಪೆನ್ ಅಂತಾರೆ? ಇದ್ರ ಮುಂದ ಸಣ್ಣ ಬಾಲ್ ಇರ್ತದೆ. ಇದು ಮುಂದ ಹೊಕ್ಕತಿ, ಅದಕ್ಕಿಂತ ಮೊದಲು ಹಿಂದ್ ಹೋಗಿ ಹಿಂಗ್ ಹಚ್ಕೊಂಡ್ ಬರ್ತೈತಿ, ಮುಂದೆ ಬರಿತೈತಿ, ಮತ್ತೊಳಗೆ ಹೋಗ್ತೈತಿ, ಮತ್ತೆ ಹಚ್ಕೊಂತೈತಿ, ಮತ್ತೆ ಬರೀತೈತಿ. ಬಾಲ್ ಈಸ್ ಅಂಡರ್ ರೊಟೇಷನ್ ಫಾರ್ ಗೆಟಿಂಗ್ ಇಂಕ್ ಅಂಡ್ ಸಪ್ಲೈಯಿಂಗ್ ಫಾರ್ ರೈಟಿಂಗ್. ದಟ್ ಇಸ್ ಕಾಲ್ಡ್ ಬಾಲ್ ಪೆನ್. ಬಾಲ್ ಪೆನ್ ಅಂದ್ರೆ ಏನು? ಬಾಲ್ ಟೇಕಿಂಗ್ ಇಂಕ್ ಅಂಡ್ ರೈಟಿಂಗ್ ವರ್ಡ್ಸ್ ಇಸ್ ಕಾಲ್ಡ್ ಬಾಲ್ ಪೆನ್. ಓಕೆ, ಈ ಬಾಲ್ ಏನದಲ್ಲ ಇದು ನಂಬುದಲ್ರಿ, ಜರ್ಮನಿದು. ಈ ಪೆನ್ ನಮ್ದು ಏನೈತೆ ನಮ್ಗೆ ಗೊತ್ತಾನೆ ಇಲ್ಲ. ಇಂಕ್ ನಮ್ದನ ಡೌಟ್. ಇದು ಹೊರಗಿನ ಬಾಡಿ ಎಷ್ಟು ನಮ್ದ್ರಿ, ಒಳಗ ನಾವ್ ಇಲ್ಲ ಒಳಗ ನಾವಿಲ್ಲ. ಒಳಗ ಬೇರೆದ್ರ ಅದಾರ, ಜರ್ಮನ್ ಅದ, ಜಪಾನ್ ಅದ, ಚಿಪ್ ನಿಮ್ಮ ಮೊಬೈಲ್ನಾಗ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಎಷ್ಟು ನೋಡ್ರಿ. ಈ ಚಾರ್ಜ್ ಮಾಡ್ತೀರಿ, ಯಾರ ಕಡೆ ಚಾರ್ಜರ್ ವೈರ್ ಪಟ್ನ ಚಾರ್ಜಿಂಗ್ ವೈರ್, ಚಾರ್ಜಿಂಗ್ ಕೊಡಬೇಡ. ಈ ಏನ್ ಚಾರ್ಜ್ ಮಾಡ್ತೀವಲ್ಲ ಇದನ್ನ ನೋಡ್ರಿ. ಹಾ ಕರೆಕ್ಟ್. ಇದನ್ನು ನೋಡ್ರಿ, ಇದು ನಮ್ದಲ್ಲ. ಇದ್ರ ಒಳಗ ಹಿಂಗ್ ಹಾಕ್ತೇವೆ. ಓಕೆ, ಇದು ಒಳಗ ಇದಕ್ಕ ಮೇಲ್ ಅಂತೇವಿ, ಇದಕ್ಕೆ ಫಿಮೇಲ್ ಅಂತೇವಿ. ದಟ್ ಇಸ್ ವಾಟ್ ಇಸ್ ಟೆಕ್ನಿಕಲ್ ಲ್ಯಾಂಗ್ವೇಜ್. ಜಾಸ್ತಿ ಕೇಳ್ಬೇಡ. ಇದಕ್ಕ ಮೇಲ್ ಅಂತೇವಿ, ಇದಕ್ಕ ಫಿಮೇಲ್ ಅಂತೇವಿ. ಇದ್ರ ಒಳಗ ಇದು ಹೋಗ್ತದೆ. ಪಾಕೆಟ್ ಏನದಾವಲ್ಲ, ಈ ಸ್ಟೇನ್ಲೆಸ್ ಸ್ಟೀಲ್ ಅದಾವ ಎರಡಕ್ಕೂ. ಇದು ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ SS ಅಂತಾರೆ. ಇದಕ್ಕೆ SS ಅಂದ್ರೆ ಏನು? ಸ್ಟೇನ್ಲೆಸ್ ಸ್ಟೀಲ್. ಇದ್ರೊಳಗೆ ಎಷ್ಟು ವೆರೈಟಿ ಬರ್ತಾವೆ? 216, 316 ಮತ್ತೆ ಇನ್ನೊಂದು ಯಾವ್ದು ಬರ್ತದೆ 306. 3 ವೆರೈಟಿ ಬರ್ತಾವೆ. 316 ಹೈಯೆಸ್ಟ್ ಕ್ವಾಲಿಟಿ. ಅದಕ್ಕೆ ರಸ್ಟ್ ಹಿಡಿಯಂಗಿಲ್ಲ, JSW ಉತ್ಪಾದನೆ ಮಾಡ್ತದೆ. ಓಕೆ, ನಮ್ಮೊಬ್ಬರೇ ಹೊರಗಿನ ಬಾಡಿ, ಒಳಗಿನ ಬಾಡಿ ಚಿಪ್ ಯಾರು ಉತ್ಪಾದನೆ ಮಾಡೋದು? ಚೈನಾದ. ಇದ್ರ ಡಿಸ್ಪ್ಲೇ ಮುಟ್ಟಿದ ತಕ್ಷಣ ಟಚ್ ಮೀ ಅಂತಲ್ಲ, ಹಿಂಗೆ ಮುಟ್ಟಿದ ತಕ್ಷಣ ನೋಡಿ ಮಾತಾಡ್ತದೆ. ಟಚ್ ಮೀ ನಾಟ್ ಬೇರೆ, ಟಚ್ ಮೀ ಬೇರೆ. ಓಕೆ, ನಾವು ಮುಟ್ತೇವಲ್ಲ, ಈ ಮುಟ್ಟಿದ ತಕ್ಷಣ ಇದು ಮಾತಾಡ್ತದಲ್ಲ, ಇದಕ್ಕೆ ಡಿಸ್ಪ್ಲೇ ಅಂತೇವಿ. ಏನಂತೇವಿ? ಡಿಸ್ಪ್ಲೇ. ನಮ್ಮದಲ್ಲ. ಹಾಗಾಗಿ ನಾವು ಏನ್ ಮಾಡಾಕತ್ತೀವಿ ಅಂತಂದ್ರೆ ಇವೆಲ್ಲವೂ ನಮಗೆ ಲೈವ್ ಉದಾಹರಣೆಗಳು. ಅಂಡ್ ದೀಸ್ ಆರ್ ದಿ ಕಂಡೀಷನ್ಸ್